ತುಂಗಾನಗರದಲ್ಲಿ ಇತ್ತೀಚೆಗೆ ನಡೆದ ಮಣಿಕಂಠನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ಕೊಟ್ಟಿದ್ದು, ಮನೆ ವಿಚಾರಕ್ಕೆ ಜಗಳ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಇಬ್ಬರು ಕೂಲಿ ಕೆಲಸ, ಗಾರೆ ಕೆಲಸ ಮಾಡಿಕೊಂಡಿದ್ರು. ಕೆಲ ತಿಂಗಳಿನಿಂದ ಮನಸ್ತಾಪ ಉಂಟಾಗಿತ್ತು. ಮನೆಗೆ ಬರಬೇಡ ಎಂದು, ಈ ಮನೆ ನನ್ನದು, ಬೇರೆ ಮನೆಗೆ ಹೋಗು ಅಂತ ಅಣ್ಣ ಹೇಳಿದ್ದೇ ಕೊಲೆಗೆ ಕಾರಣವಾಗಿದೆ. ಆರೋಪಿ ಸಂತೋಷ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಪ್ರಕರಣ ದಾಖಲಾಗಿದೆ. ಮಣಿಕಂಠ ಅಂತ ಒಬ್ಬ ವ್ಯಕ್ತಿ, ಸುಮಾರು 38 ವಯಸ್ಸು ಈತನಿಗೆ. ಈತ ಮೃತಪಟ್ಟಿರ್ತಾನೆ. ಈತ ಅವ್ರ ತಂದೆ ತಾಯಿ ಕಟ್ಟಿಸಿರ್ತಕ್ಕಂಥ ಒಂದು ಮನೆಯಲ್ಲಿ ವಾಸವಾಗಿರ್ತಾನೆ. ಅವ್ನಿಗೆ ಯಾವುದೇ ರೀತಿ ಮದುವೆ ಆಗಿರೋದಿಲ್ಲ. ತಂದೆ ತಾಯಿ ಕೂಡ ಅವನ ಜೊತೆಗೆ ವಾಸವಾಗಿರೋದಿಲ್ಲ. ಸೊ ಇವನಿಗೆ ಒಬ್ಬ ಸ್ವಂತ ತಮ್ಮ ಇರ್ತಾನೆ, ಸಂತು ಅಲಿಯಾಸ್ ಸಂತೋಷ್ ಅಂತ. ಸುಮಾರು 35 ವಯಸ್ಸು ಆತನಿಗೆ. ಆತನಿಗೂ ಕೂಡ ಮದುವೆ ಆಗಿರುತ್ತೆ, ಬಟ್ ಅವರ ಮನೆಯವ್ರ ಜೊತೆಗೆ ವಾಸವಾಗಿರಲಿಲ್ಲ. ಮತ್ತು ಇದೇ ಮನೆಯಲ್ಲೇ ಬಂದು ಕೆಲವಾರು ತಿಂಗಳಿಂದ ಇಲ್ಲಿ ವಾಸವಾಗಿರ್ತಾನೆ. ಇಬ್ಬರು ಗಾರೆ ಕೆಲಸ, ಕೂಲಿ ಕೆಲಸ, ಈ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಕೆಲ ತಿಂಗಳಿಂದ ಸ್ವಲ್ಪ ಮನಸ್ತಾಪ ಸೃಷ್ಟಿಯಾಗಿರುತ್ತೆ ಇವರಿಬ್ಬರ ಮಧ್ಯೆ. ಕೆಲಸ ಮಾಡ್ಕೊಂಡು ಬಂದು ಅವ್ರ ಪಕ್ಕದ ಮನೆಯಲ್ಲಿ ಅವ್ರ ಸಿಸ್ಟರ್ ಒಬ್ಬರು ಇರ್ತಾರೆ. ಸೊ ಅಲ್ಲಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದು ಮನೆಗೆ ವಾಪಸ್ ಬಂದಾಗ ಅಣ್ಣ, ಇಲ್ಲ ನೀನು ಈ ಮನೆಗೆ ಬರಬೇಡ, ಈ ಮನೆ ನಂದು, ನೀನು ಬೇರೆ ಕಡೆ ಹೋಗು ಅಂತಂದು ಹೇಳ್ತಾನೆ. ಅಂದರೆ ಮೃತ ವ್ಯಕ್ತಿ ಯಾರಿರ್ತಾನೆ ಅವನು. ಅದಕ್ಕೆ ಈ ತಮ್ಮ ಕೋಪಗೊಂಡು ಯಾಕೆ ನಾನು ಇರಬೇಕಲ್ಲ ಅಂತಂದು ಸಾಕಷ್ಟು ಬಾರಿ ವಾಗ್ವಾದಗಳು ಆಗ್ತಾ ಇರ್ತದೆ. ಸೊ ಅವತ್ತಿನ ದಿನ ಏನು ಕೊಲೆ ಆಯಿತು, ಅವತ್ತಿನ ದಿನ ರಾತ್ರಿ ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಬಂದಾಗ ಇದೇ ರೀತಿ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಇವರು ಗಾರೆ ಕೆಲಸ ಮಾಡೋದ್ರಿಂದ ಕೆಲವು ಈ ಗುದ್ಲಿ ಮತ್ತು ಪಿಕಾಸಿ ಎಲ್ಲನೂ ಅಲ್ಲೇ ಇಟ್ಟಿರ್ತಾರೆ. ಸೊ ಆ ಗಲಾಟೆಯ ಸಂದರ್ಭದಲ್ಲಿ ಇವನು ತಮ್ಮ, ಯಾರು ಸಂತು ಅಲಿಯಾಸ್ ಸಂತೋಷ್ ಅಂತಿದ್ದಾನೆ ಆರೋಪಿ, ಅವನು ಗುದ್ಲಿನ ತಗೊಂಡು ತಲೆಗೆ ಮತ್ತು ಮುಖಕ್ಕೆ ಎಲ್ಲನೂ ಕೂಡ ಹೊಡೆದಿರ್ತಾನೆ. ಹೊಡೆದು ಅಲ್ಲೇ ಪಕ್ಕದಲ್ಲಿ ಒಂದು ಸೈಜ್ಗಲ್ಲಿರುತ್ತೆ, ಸೈಜ್ಗಲ್ಲನ್ನು ತೆಗೆದು ತಲೆ ಮೇಲೆ ಎತ್ತಾಕಿ ಕೊಲೆ ಮಾಡಿರ್ತಾನೆ. ಆರೋಪಿನ ಸೆಕ್ಯೂರ್ ಮಾಡಿದ್ದೀವಿ, ಜುಡಿಷಿಯಲ್ ಕಸ್ಟಡಿ